ಕನ್ನಡಿಗ ಲಾಸ್ ಚಾನಲ್. ಇವತ್ತು ಕಾಂತಾರ ಮೂವಿನ ನೋಡ್ಕೊಂಡು ಕಾಂತಾರ ಮೂವಿಯಲ್ಲಿ ಏನು ಪ್ಲಸ್ ಇದೆ ಏನು ನೆಗೆಟಿವ್ ಇದೆ ಅಂತ ನೋಡೋಣ. ಕಾಂತಾರ ಮೂವಿ ನಿಮಗೆ ಒಂದು ಹೂವಿಗಾಗಿ ರಾಜ ಒಂದು ಗ್ರಾಮ ಹೋಗ್ತಾನೆ. ಅಲ್ಲಿ ಏನಾಯಿತು ಏನಿಲ್ಲ ಅನ್ನೋದು ಸ್ಟೋರಿನ ನೀವು ಮೂವಿಲಿ ನೋಡಬೇಕು. ಈ ಮೂವಿಯಲ್ಲಿ ಮೇನ್ ಪಾಯಿಂಟ್ ಅಂದರೆ ನಿಮಗೆ ಮೇನ್ ಪಿಲ್ಲರ್ ಅಂದರೆ ರಿಷಬ್ ಶೆಟ್ಟಿ ತಗೋದು. ಸ್ಟೋರಿ ಕೂಡ ಚೆನ್ನಾಗಿದೆ ಮತ್ತು ಆ್ಯಕ್ಟಿಂಗ್ ರಿಷಬ್ ಶೆಟ್ಟಿ ಸರ್ ಆ್ಯಕ್ಟಿಂಗ್ ಆಗಿದೆ ನಿಮಗೆ ಸರ್ದು. ಬಿ ಜಿ ಎಮ್ ಕೂಡ ನಿಮಗೆ ಮ್ಯೂಸಿಕ್ ಕೂಡ ನಿಮಗೆ ತುಂಬ ಸೂಪರಾಗಿ ಅನಿಸುತ್ತೆ. ತಕ್ಕಾಗಿ ತುಂಬ ಚೆನ್ನಾಗಿ ಮಾಡಿದೆ ಅಂತ ಹೇಳ್ಬೋದು. ಮತ್ತು ರಿಚ್ನೆಸ್, ಈ ಮೂವಿದು ರಿಚ್ನೆಸ್ ನಿಮಗೆ ಖಂಡಿತವಾಗಿ ಸ್ಕ್ರೀನ್ ಮೇಲೆ ನೋಡೋಕೆ ಸಿಗುತ್ತೆ. 125 ಕೋಟಿ ಬಜೆಟ್ನ ಇದಕ್ಕೆ ಹಾಕಿದಾರಲ್ಲ, ಇದು ನಿಮಗೆ ಈ ಮೂವಿಲಿ ಕಂಪ್ಲೀಟಾಗಿ ನೋಡೋಕೆ ಸಿಗುತ್ತೆ. ಆ ಥರ ರಿಚ್ ಲುಕ್ನಲ್ಲಿ ಮೂವಿನ ಬಿಲ್ಡ್ ಮಾಡಿದೆ ಅಂತ ಹೇಳ್ಬೋದು. ಕಳೆದ ಕಾಂತಾರ 14 ಕೋಟಿ ಬಜೆಟ್ಟಿಗಿಂತ ಇದು 125 ಕೋಟಿ ಅಂದರೆ ಅದಕ್ಕಿಂತ 10 ಟೈಮ್ಸ್ ಬೆಟರ್ ಅಂತ ಹೇಳ್ಬೋದು. ಆ ಬೆಟರ್ನೆಸ್ನ ಇಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ನೋಡೋಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ಇನ್ನು ನೆಗೆಟಿವ್ ಪಾಯಿಂಟ್ ಅಂದರೆ ನಿಮಗೆ ಫಸ್ಟ್ 20 ಮಿನಿಟ್ಸ್ ಏನಿದೆ ನಿಮಗೆ ಇಂಟ್ರೊಡಕ್ಷನ್ ನೇಮ್ಸು ಈ ಥರ ವರ್ಡ್ ಬಿಲ್ಡಿಂಗ್ಗೆ ಹೋಗುತ್ತೆ. ಅದಾದ ನಂತರ ಒಂದು 20 ಮಿನಿಟ್ಸ್ ನಿಮಗೆ ಸ್ವಲ್ಪ ಲ್ಯಾಗ್ ಅನಿಸುತ್ತೆ. ಬಟ್ ಇಂಟ್ರವಲ್ಸ್ ಏನು ನಿಮಗೆ ಮೈಂಡ್ ಬ್ಲೋಯಿಂಗ್ ಅಂತ ಹೇಳ್ಬೋದು, ಗೂಸ್ ಬಂಪ್ಸ್ ಬರುತ್ತೆ ಅಂತ ಹೇಳ್ಬೋದು. ಅಷ್ಟೇ ಆ್ಯಕ್ಚುಲಿ ನೀವು ಹೇಳಕ್ಕೆ ಹೋಗ್ಬೇಕಂದ್ರೆ ಇಂಟ್ರವಲ್ ಸೀನ್ಸ್ ನಿಮಗೆ ಬೆಸ್ಟ್ ಇದೆ. ಮತ್ತು ನಿಮಗೆ ಡಿವೋಷನಲ್ ಸೀನ್ಸ್ ಆಗಲಿ ವಾರ್ ಸೀನ್ಸ್ ಆಗಲಿ ನಿಮಗೆ ಬೆಸ್ಟ್ ಅಂತ ಹೇಳ್ಬೋದು. ಫೈನಲಿ ಏನಪ್ಪ ನೋಡೋಕ್ಕಾಗತ್ತೆ ಅಂತ ಕೇಳಿದ್ರೆ ಆರಾಮಾಗಿ ನೋಡ್ಕೋಬೋದು ಗೈಸ್. ಕಾಂತಾರನೇ ನಿಮಗೆ ಬೆಸ್ಟಾಗಿ ಬಿಸ್ನೆಸ್ ಲುಕ್ ಆಗಿ ನಿಮಗೆ ತುಂಬ ಚೆನ್ನಾಗಿ ಮೂವಿ ಬಂದಿತ್ತು. ಮೂವಿ ಆರಾಮಾಗಿ ನೋಡ್ಬೋದು, ಬ್ಲಾಕ್ ಬಸ್ಟರ್ ಮೂವಿ ಅಂತಲೇ ಹೇಳ್ಬೋದು. ಪ್ಲೀಸ್ ರಿಜಿಸ್ಟರ್, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಅನಿಸ್ತು ಈ ಮೂವಿ ಬಗ್ಗೆ ಕಮೆಂಟ್ ತಿಳಿಸೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.